ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅನಿಂದ್ರೆ ನಿಂತ್ಕೊಳ್ಳಿ. ಪದ್ದು ಅಲ್ಲೇ ಹಳ್ಳಿಕಟ್ಟೆ ಹತ್ರ ಅವಳೆ. ನೀವು ಬೇಗ ಬಂದ್ರೆ ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸ್ಕೊಡ್ಬೋದು. ಯಾಕಪ್ಪ ಗಾಬರಿ ಆಗ್ತಿದ್ದೀರಾ? ಓ, ಇದು ನಂಗೂ ಗೊತ್ತು ಅಂತನಾ? ಈ ಅನಾಹುತಕ್ಕೆಲ್ಲ ಒಂದ್ ರೀತಿ ನಾನೇ ಕಾರಣ ಅಂದ್ರೆ ತಪ್ಪಲ್ಲ ಬಿಡಿ. ಅವತ್ತು ಆ ಹಾಳಾದ ಶೋಭ್ ಹಚ್ಕೊಟ್ ದುಡ್ಡನ್ನ ಪತ್ತು ಈಸ್ಕೊಳಕ್ ತಯಾರಿರ್ಲಿಲ್ಲ. ನಾನೇ ಅಣ್ಣ ಏನ್ ಮರ್ಯಾದೆ ಪ್ರಶ್ನೆ ಅಂತ ಒತ್ತಾಯ ಮಾಡಿ ದುಡ್ಡು ಈಸ್ಕೊಳಕ್ ಹೇಳ್ದೆ. ಮದ್ವೆ ದಿವಸ ಪದ್ದು ಗುಂಗಟ್ಟನ್ನ ಬಿಡಿಸಿ ಪೂರ್ವಿಗೆ ಹಾಕ್ಸಿ ಪತ್ತುನ ಶೋಭ್ರ ಜೊತೆ ಕಳಿಸ್ಕೊಟ್ಟೆ. ಅವತ್ತು ನಾನು ಆ ಕೆಲಸ ಮಾಡಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಾನೆ ಇರಲಿಲ್ಲ. ನಾನು ಯೋನ್ ಮಾಡ್ಲಿ, ಪರಿಸ್ಥಿತಿ ಹಂಗೆಲ್ಲ ಮಾಡಿಸ್ಕೊಡ್ತು. ನೀವೇನು ಗಾಬರಿ ಆಗ್ಬೇಡಿ. ನಾನು ಈ ವಿಷಯನ ಯಾರಿಗೂ ಹೇಳಕ್ಕಿಲ್ಲ, ಹೇಳೋದೇ ಇಲ್ಲ. ನಿಮ್ದು ಪತ್ತದು ಮದುವೆ ಆದ್ರೆ ನಂಗೆ ಅಷ್ಟೇ ಸಾಕು. ನಡೆಯೋದೆಲ್ಲ ನಡೆದು ಹೋಯ್ತು, ಆದರೆ ಪದ್ಮಿನಿ ಮನ್ಸು ಕಲ್ಲಾಗಿ ಹೋಯ್ತಲ್ಲ. ನಂಗೆ ಗೊತ್ತೈತೆ ಅವಳು ಎಷ್ಟು ಹಠ ಹಿಡಿದವಳೆ ಅಂತ. ಆದರೆ ನಿಮ್ಮ ಪ್ರೀತಿ ಮುಂದೆ ಅವಳ ಮನ್ಸು ಕರಗ್ತೈತೆ. ಆ ನಂಬಿಕೆ ನನಗೈತೆ. ನೀವು ಬನ್ನಿ ಅಳಿ ಅಂದರೆ ಬನ್ನಿ. ಭುಜಂಗ ಅವರೇ. ಅಮ್ಮಜ್ಜಿ ಹೇಳಿ ಅಮ್ಮಜ್ಜಿ. ಯಾಕೊಂಥರ ಇದ್ದೀರಾ? ಏನಾಯ್ತು? ಏನಿಲ್ಲ ಅಮ್ಮಜ್ಜಿ, ಈ ನಿಶ್ಚಿತಾರ್ಥದಲ್ಲಿ ಅಳಿಗಂದ್ರಿಗೆ ಒಂದು ಸಣ್ಣ ಉಂಗುರ ಹಾಕೋ ಯೋಗ್ಯತೆನೂ ಇಲ್ವಲ್ಲ ಅಂತ ಭಾಳ ನೋವಾಗ್ತೈತೆ ಅಮ್ಮಜ್ಜಿ. ಈ ಅಪ್ಪಾಜಿನ ನೆನೆಸ್ಕೊಂಡು ನನ್ನ ಮಗಳಿಗೆ ಎಷ್ಟು ಬೇಸರ ಮಾಡ್ಕೊಳ್ತಲೋ ಅಂತ ಯೋಚನೆ ಬಂದ್ಬಿಡ್ತು. ಅದಕ್ಕೆ ಭುಜಂಗ ಅವರೇ, ನೀವು ದಯವಿಟ್ಟು ಆ ರೀತಿ ಅನ್ಕೋಬೇಡಿ. ನೀವು ತಂದ್ರೆ ಏನು, ನಾನು ತಂದ್ರೆ ಏನು? ನಿಶ್ಚಿತಾರ್ಥ ಸರಿಯಾಗಿ ನಡೆಯೋದು ಮುಖ್ಯ ತಾನೇ? ಅದು ನಿಜ. ಆದರೆ ಅಮ್ಮಾಜಿ, ನಮ್ಮ ಯೋಗ್ಯತೆಗೆ ಮೀರಿದವ್ರ ಜೊತೆ ಸಂಬಂಧ ಬೆಳೆಸೋದು ಒಂಥರ ಉಸಿರು ಕಟ್ತಂಗೆ ಆಗ್ಬಿಡ್ತದೆ ಅಮ್ಮಾಜಿ. ಅದಕ್ಕೆ ಏನಿಲ್ಲ, ನಮ್ಮಂಥವ್ರ ಬೀಗ್ತನ ಚಂದುಲಾಲ್ ಅವ್ರಿಗೆ ಎಲ್ಲಿ ತಲೆ ತಗ್ಸಂಗೆ ಮಾಡಿಬಿಡ್ತೋ ಅಂತ ಆತಂಕ. ಭುಜಂಗ ಅವರೇ, ಈ ಅಂತಸ್ತು ಅನ್ನೋದು ಒಂಥರ ಚಕ್ರ ಇದ್ದ ಹಾಗೆ. ಅದು ಯಾವಾಗಲೂ ತಿರುಗ್ತಾನೆ ಇರುತ್ತೆ. ಒಂದ್ಸರಿ ಕೆಳಗೆ ಬಂದ್ರೆ ಮತ್ತೊಂದ್ಸರಿ ಮೇಲ್ಗಡೆ ಏರುತ್ತೆ. ಇವತ್ತು ನೀವು ಕೆಳಗಿರಬಹುದು, ನಾಳೆ ಮೇಲೇರ್ಬಹುದು. ಆದ್ರೆ ಬದಲಾಗದೆ ಸ್ಥಿರವಾಗಿರ್ಬೇಕಾದ್ದು ವ್ಯಕ್ತಿತ್ವ ಮಾತ್ರ. ಈ ನಿಮ್ಮ ವ್ಯಕ್ತಿತ್ವಕ್ಕೆ ಗೌರವ ಕೊಡ್ತಾರೆ ಹೊರತು ಅಂತಸ್ತಿಗೆ ಖಂಡಿತ ಅಲ್ಲ. ಭುಜಂಗ ಅವರೇ. ಜಯಂತಿ, ಈ ಚಂಚಲ ಎಲ್ಲಿ ಹೋದ್ಲು? ಗೊತ್ತಿಲ್ಲ ಅಕ್ಕ, ನಾನು ಹುಡುಕ್ತಾನೆ ಇದ್ದೀನಿ. ಏನಮ್ಮ, ಹೆಣ್ಣನ್ನ ಕರ್ಕೊಬನ್ನಿ, ಮುಹೂರ್ತಕ್ಕೆ ಟೈಮು ಮೀರ್ತಾ ಇದೆ. ಪೂರ್ವಿ, ನೀನು ತಯಾರಿ ಮಾಡಿಲ್ವಾ ನೀವು? ಅದು ಅಮ್ಮಾಜಿ, ಪದ್ಮಿನಿನೇ. ನಾನು ಆಗ್ಲೇ ಹೇಳದ್ನಲ್ಲ ಮಾಲ್ತಿ, ಅವಳನ್ನ ತಯಾರಿ ಮಾಡಿದಾಳ ಇಲ್ವ ನೋಡ್ಕೊಂಡ್ ಬಾ ಅಂತ. ಸರಿ, ಹಾಗೆ ಪದ್ಮಿನಿನು ಕರಿ. ಸರಿ ಅಮ್ಮಾಜಿ. ಪುರೋಹಿತ್ರೆ, ಹೆಣ್ಣಿನೇನು ಬಂದ್ಬಿಡ್ತಾಳೆ. ನಿಶ್ಚಿತಾರ್ಥಕ್ಕೆ ಇನ್ನೇನಾದ್ರು ಬೇಕಾ ಅಂತ ನೋಡಿ ಹೇಳ್ಬಿಡಿ. ಪದ್ಮಿನಿ, ನಿನ್ನೆ ಹುಡ್ಕೊಂಡು ಹೋಗಿದ್ದೆ ನಾನು. ಸರಿ, ಈಗ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಕೂತ್ಕೋಬಾ. ಇಲ್ಲ ನಂದನ್ ಅವರೇ, ಇಲ್ಲ ಅಂದರೆ ಮೊನ್ನೆ ನಾನು ಏನು ಹೇಳಿದ್ನೋ ಈಗಲೂ ಅದೇ ಉತ್ತರ. ಇದ್ಯಾವುದಕ್ಕೂ ನನಗೆ ಒಪ್ಪಿಗೆ ಇಲ್ಲ.
ಹೇಳ್ತಿದ್ಯಾ? ನಿನ್ನ ನಂದನವ್ರ ಮದ್ವೆಗೆ ಎಲ್ಲ ತಯಾರಿ ಆಗೈತೆ. ಈಗ ನೀನು ಹಸೆ ಮನೆ ಮೇಲೆ ಕೂರೋದು, ನಾನು ಈ ತಾಳಿನ ತೆಗಿಯೋದು. ನಂದನವರು ನಿನ್ಗೆ ಈ ತಾಳಿ ಕಟ್ಟೋದು ಅಷ್ಟೇ ಬಾಕಿ ಇರೋದು. ಮತ್ತೆ ಅದೇ ಹಳೆ ರಾಗ ಹಾಡ್ಬೇಡ್ವೆ. ಹೋಗ್ ಕೂತ್ಕೋ. ನೀನ್ ಏನೇ ಹೇಳಿದ್ರು ನೀನ್ ತಾಳಿ ತೆಗಿಯಕ್ಕೆ ನಾನ್ ಬಿಡಕ್ಕಿಲ್ಲ ಪೂರ್ವಿ. ಅದು ಯಾಕೆ ಹಿಂಗ್ ಹಠ ಮಾಡ್ತಾ ಇದೀಯಾ? ಅವತ್ ನಡೆದಿದ್ದು ಒಂದು ಆಕಸ್ಮಿಕ ಅಂದ್ರೆ ಅದ್ ಯಾಕೆ ನಿನ್ ತಲೆಗೆ ಹೋಯ್ತಾ ಇಲ್ಲ? ಪೂರ್ವಿಗೆ ಒಳ್ಳೆ ಸಂಬಂಧ ಬಂದೈತೆ. ಅಲ್ಲಿ ನಿಶ್ಚಿತಾರ್ಥಕ್ಕೆ ಎಲ್ಲ ತಯಾರಿನೂ ಆಗ್ತೈತೆ. ಎಲ್ರು ಇವಳನ್ನ ಹುಡುಕ್ತಾ ಇದ್ದಾರೆ. ನಿಂಗಿದೆಲ್ಲ ಗೊತ್ತಿದ್ರು ಯಾಕವ ಹಿಂಗ್ ಮಾಡ್ತಾ ಇದೀಯಾ? ಹಠ ನಾನ್ ಮಾಡ್ತಿದ್ದೀನ ಅಥವಾ ನೀವೆಲ್ರು ಮಾಡ್ತಿದ್ದೀರಾ ಅತ್ಯವ? ಅವತ್ ನಡೆದಿದ್ದು ಆಕಸ್ಮಿಕನೇ ಆದ್ರೂ ಅದನ್ನ ಬದಲಾಯಿಸಕ್ಕಂತೂ ಆಗಕ್ಕಿಲ್ಲ ಅಲ್ವಾ? ಪದ್ಮಿನಿ, ನೀನು ಮೊಂಡು ವಾದ ಮಾಡಬೇಡ. ಅಲ್ಲ, ಯಾರಿಗೂ ಒಳ್ಳೇದಾಗ್ತಿಲ್ಲ ಅಂದಮೇಲೆ ಈ ಸಂಪ್ರದಾಯನ ನಾವು ಯಾವ ಖುಷಿಗೆ ಪಾಲಿಸ್ಬೇಕು? ಪೂರ್ವಿ ರಿಷಿನ ಮದುವೆ ಆಗಕ್ಕೆ ರೆಡಿ ಇದ್ದಾಳೆ. ನಾನು ನಿನ್ನ ಜೊತೆ ಬದುಕೋ ಕನ್ಸು ಕಾಣ್ತಾ ಇದ್ದೀನಿ. ನೀನು ನನ್ನನ್ನು ಪ್ರೀತಿಸ್ತಾ ಇದೀಯಾ. ಆದ್ರೂ ಒತ್ತಾಯವಾಗಿ ನನ್ನ ಪೂರ್ವಿನ ಒಂದು ಮಾಡಬೇಕು, ನೀನು ತ್ಯಾಗ ಮಾಡಿ ಹೊರಟೋಗ್ಬೇಕು ಅಂತ ಯಾಕೆ ಅನ್ಕೊಳ್ತೀಯಾ? ಅಕ್ಕ, ನಾನೇ ಹೇಳ್ತಿದ್ದೀನಿ ಕಣೆ, ನನಗೆ ಈ ತಾಳಿ ಬೇಕಾಗಿಲ್ಲ. ನೋಡು, ಇದನ್ನ ನಾನು ಕಟ್ಟಿಸ್ಕೊಂಡಾಗಿಂದ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಬೈದಲ್ಲಿ ಬದುಕ್ತಾ ಇದ್ದೀನಿ ಕಣೆ. ದಯವಿಟ್ಟು ನನ್ನಿಂದ ಈ ಹೊರೆನ ಇಳಿಸು ಅಕ್ಕ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ಏಯ್ ಪದ್ದು, ಪೂರ್ವಿ ಇದೆಲ್ಲ ಕೇಳ್ಕೊಳ್ತಾ ಇದ್ರು ನಿಂಗೇನು ಅನ್ನಿಸ್ತಾ ಇಲ್ವಾ? ನೋಡಿ ಇವಳನ್ನ. ಯಾವತ್ತು ಕುಸಿಯಾಗಿ ಓಡಾಡ್ಕೊಂಡು ಕುಂಡಾಡ್ಕೊಂಡಿದ್ದವಳು ಹೆಂಗಾಗವಳೆ ಅಂತ ನೋಡು. ಇದಕ್ಕೆಲ್ಲ ಕಾರಣ ಈ ತಾಳಿ. ಇದಕ್ಕೊಂದು ದಾರಿ ಮಾಡುತ್ತ ನಿನ್ನ ಹತ್ರ ಬೇಡ್ಕೊಂತ ಇದ್ರು. ನಿನಗ್ ಕೇಳ್ತಾ ಇಲ್ಲ ಅಲ್ವಾ? ನೀನ್ ಅವತ್ತು ಕಷ್ಟದಲ್ಲಿದ್ದಾಗ, ನೀನ್ ಡ್ಯಾನ್ಸಿಗೆ ಹೋಗ್ಲೇಬೇಕು ಅಂತ ಆದಾಗ ನೀನಿಗ್ ಸಹಾಯ ಮಾಡ್ಬೇಕು ಅಂತ ಗೂಂಗಟ್ಟನ್ನ ಹಾಕೊಂಡು ಇವತ್ ಈ ಸ್ಥಿತಿನಲ್ಲಿ ನಿಂತವಳೆ. ಈಗ ಇವ್ರ ಬದುಕನ್ನ ಕಟ್ಕೊಳಕ್ ಹೊಂಟಾಗ ನೀನ್ ಯಾಕೆ ಸಹಕರಿಸ್ತಾ ಇಲ್ಲ? ಸುಮ್ಕೆ ಹೋಗಿ ಹಸೆಮಣೆ ಮೇಲೆ ಕುತ್ಕ. ಪದ್ಮಿನಿ, ಕೂತ್ಕೊಳಕ್ಕ. ನಡಿಯವ್ವ, ಕುತ್ಕೋ. ಏನ್ ಹೇಳ್ತಿದ್ಯಾ ಮಾಲ್ತಿ? ಪೂರ್ವಿ ರೂಮಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಏನ್ ಅರ್ಥ? ಅದೇ ಗೊತ್ತಿಲ್ಲ ಅಮ್ಮಾಜಿ. ನಾನು ಕರೆಯೋಕ್ಕೆ ಅಂತ ಹೋದಾಗ್ಲೂ ಪೂರ್ವಿ ಅಲ್ಲಿರಲಿಲ್ಲ. ಪದ್ಮಿನಿ ತಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂದ್ಲು. ಈಗ ನೋಡಿದ್ರೆ ಪೂರ್ವಿ ಪದ್ಮಿನಿ ಇಬ್ರು ಕಾಣಿಸ್ತಾ ಇಲ್ಲ. ರೂಮಲ್ಲಿ ಹುಡುಕಿದ್ವಿ ಅಮ್ಮಾಜಿ, ಆಚೀಚೆ ಎಲ್ಲ ಕಡೆ ಹುಡುಕಿದ್ವಿ, ಆದ್ರೆ ಕಾಣ್ತಾನೆ ಇಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಪುರೋಹಿತರು ಹೆಣ್ಣನ್ನ ಕರ್ಕೊಂಡು ಬನ್ನಿ ಅಂತಿದ್ದಾರೆ. ಭುಜಂಗ ಅವ್ರೆ, ಪೂರ್ವಿ ಎಲ್ಲಿ ಅಂತ ನಿಮಗೂ ಗೊತ್ತಿಲ್ವಾ? ಇಲ್ಲ ಅಮ್ಮಾಚಿ. ಪೂರ್ವೇಶ್ ಎಲ್ಲೋದ್ಲು? ಅವ್ಳಿಗೇನ ಗೊತ್ತಿರ್ಬೋದು. ಅಯ್ಯೋ ಭಗವಂತ, ಈ ಪೂರ್ವಿ ಯೋನ ಅನಾಹುತ ಮಾಡಕ್ ಹೊಂಟವಳೆ. ನರೇಂದ್ರ, ಏನಪ್ಪ ಇದು? ಚಂಚಲ, ಪದ್ಮಿನಿ ಯಾರು ಕಾಣಿಸ್ತಾ ಇಲ್ಲ, ನಂದನೂ ಕಾಣಿಸ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಪೂರ್ವಿನೂ ಇಲ್ಲಿಲ್ಲ. ಏನಾಗ್ತಿದೆ ಇಲ್ಲಿ? ಅಮ್ಮಾಜಿ, ಚಂಚಲ ಅಂತೂ ಬೆಳಗ್ಗೆಯಿಂದಲೂ ಕಾಣ್ತಾ ಇಲ್ಲ. ನಂದನ್, ಪದ್ಮಿನಿ, ಪೂರ್ವಿ ಇಲ್ಲೇ ಎಲ್ಲೂ ಇರ್ತಾರೆ. ಯಾಕೋ ಯಾರೋ ಬೆಳಗ್ಗೆಯಿಂದ ನನ್ನ ಫೋನು ರಿಸೀವ್ ಮಾಡ್ತಾ ಇಲ್ಲ. ನೀವಿಬ್ಬರಿಗೂ ಸರಿಯಾಗಿ ಗಮನ ತಗೊಳ್ಳೋದಕ್ಕಾಗಲ್ವಾ? ಅಮ್ಮಾಜಿ, ಪೂರ್ವಿ ಎಲ್ಲಿದ್ರು ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಏನು ಬೇಡ, ನೀವಿಲ್ಲೇ ಇರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಅಮ್ಮ, ಪೂರ್ವಿ ಯಾಕಿನ್ನೂ ಬಂದಿಲ್ಲ? ಹೆಣ್ಮಕ್ಳಂದ್ರೆ ಇರುತ್ತಲ್ಲೋ, ಮೇಕಪ್ ಆಗಬೇಕು, ಸ್ಯಾರಿ ಹಾಕೋಬೇಕು, ನಿಂತರ ಶರ್ವನಿ ಹಾಕೊಂಡು ಬರೋಕ್ಕಾಗುತ್ತಾ? ಅಕ್ಕ, ಏನಿದು? ಅಲ್ಲ, ಪೂರ್ವಿಗೆ ಏನಾಗಿದೆ ಅಂತ? ಇವತ್ತು ಅವಳದೇ ಎಂಗೇಜ್ಮೆಂಟು. ಪಾಪ ಹುಡುಗ ರೆಡಿಯಾಗಿ ಬಂದು ಕೂತಿದ್ದಾನೆ. ಇಲ್ಲಿ ನೋಡಿದ್ರೆ ಹುಡುಗಿನೇ ನಾಪತ್ತೆ, ಕಾಣ್ತಾನೆ ಇಲ್ವಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ.
ನಾವೇ ಹೋಗಿ ಹುಡ್ಕೋಣ ಅಂದರೆ ಚಂದುಲಾಲ್ ಅವರು ಏನು ಅಂದ್ಕೊಳ್ಳಲ್ಲ. ಅವ್ರಿಗೆ ಪೂರ್ವಿ ಇಲ್ಲ ಅನ್ನೋ ವಿಷಯ ಗೊತ್ತಾದರೆ ಚೆನ್ನಾಗಿರಲ್ಲ. ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಪೂರ್ವಿ ಇಲ್ಲೇ ಎಲ್ಲೋ ಇರ್ತಾಳೆ. ಅಮ್ಮಾಜಿ ಹೋಗಿದಾರಲ್ಲ ಕರ್ಕೊಂಬರ್ತೀನಿ ಅಂತ, ಕರ್ಕೊಂಬರ್ತಾರೆ. ನನಗೆ ಈ ಚಂಚಲ ಎಲ್ಲಿ ಹೋಗಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವಳ ವ್ಯವಹಾರನೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ನೀವ್ಯಾಕೆ ನನ್ನನ್ನು ಹಾಗೆ ನೋಡ್ತಾ ಇದ್ದೀರಾ? ನಿನಗೇನಾದರೂ ಗೊತ್ತೇನೋ ಅಂತ. ಹಲೋ, ಹಲೋ ಯಾರು? ಮೇಡಮ್, ನಾನು ಶೋಭರಾಜ್ ಅಂತ. ಯಾರು ಅಂತ ಗೊತ್ತಾಗಲಿಲ್ಲ. ಅದು ಮುಖ್ಯವಾಗಿ ಇವತ್ತು ನಾನು ಒಂದು ಫಂಕ್ಷನಲ್ಲಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀರಾ? ಫಂಕ್ಷನಾ? ಏನು ಫಂಕ್ಷನ್ ಅಂತ ಕೇಳ್ಬೋದಾ? ನಮ್ಮನೆ ಹೆಣ್ಮಗಳದೊಬ್ಬಳದು ಎಂಗೇಜ್ಮೆಂಟ್ ಇದೆ. ದಯವಿಟ್ಟು ಸಂಜೆ ಕಾಲ್ ಮಾಡ್ತೀರಾ? ಎಂಗೇಜ್ಮೆಂಟಾ? ಓ, ಪೂರ್ವಿಗೆ ಎಂಗೇಜ್ಮೆಂಟ್ ಮಾಡ್ತಿದ್ದೀರಾ? ಎಷ್ಟು ದೊಡ್ಡ ಜನ ನೀವು. ಇಂಥ ಕೆಲಸ ಎಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏಯ್, ಯಾರು ನೀನು? ಏನು ಮಾತಾಡ್ತಾ ಇದೆಯಾ? ನೋಡಿ ಮೇಡಮ್, ನಾನು ನಿಮಗೆ ಯಾರು ಏನು ಅಂತ ಹೇಳಿ ತಿಳಿಸೋ ಅವಶ್ಯಕತೆ ನನಗಿಲ್ಲ. ಆದರೆ ನೀವು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಪಾಪ ಹುಡುಗನಿಗೆ ಮೋಸ ಮಾಡ್ತಿದ್ದೀರಲ್ಲ, ನಿಮ್ಮಂಥ ದೊಡ್ಡ ಜನ ಎಲ್ಲ ಹೀಗೆ ಅನ್ಸತ್ತೆ. ಏಯ್, ಮಾತಿನ ಬೆಲೆ ನಿಗಾ ಇಡು. ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಗೊತ್ತು ತಾನೆ? ಗೊತ್ತು, ಅಮ್ಮಾಜಿ ಸ್ವೀಟ್ಸ್ ಓನರ್ ಹತ್ರ. ಮೇಡಮ್, ನೀವು ಯಾರಿಗೆ ಗೊತ್ತಿಲ್ಲ ಹೇಳಿ? ನಿಮ್ಮ ಬಗ್ಗೆ ಎಲ್ರಿಗೂ ಗೊತ್ತು. ಪಾಪ ನೀವೆಂಥ ದೊಡ್ಡ ಜನ, ಎಷ್ಟು ದೊಡ್ಡ ವ್ಯಕ್ತಿಗಳು. ನಿಮ್ಮ ಮೇಲೆ ಎಷ್ಟು ಗೌರವ ಇದೆ. ನಿಮ್ಮ ಮನೇಲಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ದ್ರೋಹ ಆಗ್ತಿದೆ. ನೀವು ತಲೆ ತಗ್ಸೋವಂಥ ಒಂದು ಕೆಟ್ಟ ಘಟನೆ ನಡೆದೋಗಿದೆ. ಪಾಪ ನಿಮಗೆ ಅದ್ರ ಅಂದಾಜೇ ಇಲ್ಲ. ಏನು ಹೇಳ್ತಾ ಇದೆಯಾ ನೀನು? ನಿಮಗೆ ದೊಡ್ಡ ನಂಬಿಕೆ ದ್ರೋಹ ಆಗಿದೆ ಮೇಡಮ್. ಅದನ್ನು ಹೇಳೋದಕ್ಕೆ ನಾನು ನಿಮಗೆ ಫೋನ್ ಮಾಡಿರೋದು. ಪೀಟ್ಗೆ ಸಾಕು, ವಿಷಯ ಏನು ಅಂತ ಹೇಳು. ನೀವು ಇವತ್ತು ಎಂಗೇಜ್ಮೆಂಟ್ ಮಾಡ್ತಿದ್ದೀರಲ್ಲ ಪೂರ್ವಿ, ಅವಳಿಗೆ ಆಲ್ರೆಡಿ ಮದುವೆ ಆಗಿದೆ. ಏನು? ಪೂರ್ವಿಗೆ ಮದುವೆನಾ? ಏನ್ ಮಾತಾಡ್ತಾ ಇದೆಯಾ ನೀನು? ಸತ್ಯನೇ ಹೇಳ್ತಿದ್ದೀನಿ. ಇಲ್ಲ, ಸಾಧ್ಯನೇ ಇಲ್ಲ. ಏಯ್, ಬಾಯಿಗೆ ಬಂದ ಹಾಗೆ ಒಂದು ಹೆಣ್ಣು ಮಗು ಬಗ್ಗೆ, ಅದು ಅಲ್ಲದೆ ಏ ಅಮ್ಮಾಜಿ ಹತ್ರ ಮಾತಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ? ಕೂಲ್ ಮೇಡಮ್, ಸತ್ಯ ಹೇಳ್ತಿದ್ದೀನಲ್ಲ, ನನಗೆ ತುಂಬ ಧೈರ್ಯನೇ ಇದೆ. ನೀವು ಇನ್ನೂ ವಿಷಯ ತಿಳ್ಕೊಳ್ಳೋದು ತುಂಬ ಇದೆ. ಇಷ್ಟಕ್ಕೆ ಶಾಕ್ ಆದರೆ ಹೇಗೆ ಹೇಳಿ? ಇಷ್ಟಕ್ಕೂ ನೀನು ಯಾರು? ನೋಡು, ನಮ್ಮ ಮನೆಯವ್ರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನು ಸಹಿಸಲ್ಲ. ನಿನಗಷ್ಟಿತ್ತು ಅಂದರೆ ನಾನು ಕಣ್ಣೆದ್ರಿಗೆ ಬಂದು ಮಾತಾಡು. ಖಂಡಿತ ಬರ್ತೀನಿ ಮೇಡಮ್. ನೀವೆಲ್ಲಿದ್ದೀರಾ ಅಂತ ಹೇಳಿ, ಈಗಲೇ ಹೊರಡ್ತೀನಿ. ಅರುಣಾಚಲೇಶ್ವರ ದೇವಸ್ಥಾನ. ಡನ್. ಇನ್ನು 10 ನಿಮಿಷದಲ್ಲಿ ನಾನು ಅಲ್ಲಿರ್ತೀನಿ. ನೀವು ಇವತ್ತು ಎಂಗೇಜ್ಮೆಂಟ್ ಮಾಡ್ತಿದ್ದೀರಲ್ಲ ಪೂರ್ವಿ, ಅವಳಿಗೆ ಆಲ್ರೆಡಿ ಮದುವೆ ಆಗಿದೆ. ಅದು ಕುಂತ್ಕೊಳವಾ? ಇಲ್ಲ ಅತ್ಯವ, ನನ್ಗೆ ಗೊತ್ತೈತೆ ಪೂರ್ವಿಗೆ ರಿಷಿ ಜೊತೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಆದರೆ ನಾನು ನಂದನ್ನೋರು ಒಂದಾಗ್ಲಿ ಅಂತ ಅವಳು ಮದುವೆ ಆಗ್ತೀನಿ ಅಂತ ಅವಳೆ. ನನಗೊಂದು ಹೇಳಿ ಅತ್ಯವ, ತಾಳಿ ಕಟ್ಟಿರೋ ಗಂಡ ಇಲ್ಲೇ ಇರುವಾಗ ಪೂರ್ವಿ ಇನ್ನೊಂದು ಮದುವೆ ಹೆಂಗಾಗ್ತಾಳೆ? ರಿಷಿ ಜೊತೆ ನಡೀತಿರೋ ನಿಶ್ಚಿತಾರ್ಥನ ನಿಲ್ಸಕ್ಕೆ ನಾನು ನೋಡ್ತಾನೆ ಇದ್ದೀನಿ. ಆದ್ರೆ ಅಮ್ಮಾಜಿ ಎದುರುಗಡೆ ನಿಂತು ಮಾತಾಡೋ ಧೈರ್ಯ ಇಲ್ಲದೆ ಸುಮ್ಮನಾಗಿದ್ದೀನಿ. ಈಗ ಅದೇ ನಿಶ್ಚಿತಾರ್ಥ ನಡೀಲಿ ಅಂತ ಈ ಮದುವೆ ಮುರಿದು ಆ ತಾಳಿನ ನಾನು ಕಟ್ಟಿಸ್ಕೋಬೇಕಾ?
ಹಿಂಗ್ ಮಾಡಿದ್ರೆ ಎಂತ ದೊಡ್ಡ ಅಪರಾಧ ಆಗುತ್ತೆ ಗೊತ್ತಾ ಅತ್ಯವ್ವ? ಇಲ್ಲ, ನೀವೆಲ್ಲ ಎಷ್ಟೇ ಹೇಳಿದ್ರು ನಾನು ಇದಕ್ಕೆ ಒಪ್ಪಕ್ಕಿಲ್ಲ. ಪದ್ಮಿನಿ ಹಠ ಮಾಡಬೇಡ. ಪೂರ್ವಿ ಮದ್ವೆಗೆ ಒಪ್ಪಿರೋದ್ರ ಹಿಂದೆ ನನಗೂ ನಿನಗೂ ಒಳ್ಳೇದಾಗ್ಲಿ, ನಾವಿಬ್ರು ಒಂದಾಗ್ಲಿ ಅನ್ನೋ ಉದ್ದೇಶ ಇದ್ರೂ ಕೂಡ ಅವಳು ರಿಷಿ ಜೊತೆ ಖುಷಿಯಾಗಿರ್ತಾಳೆ ಅನ್ನೋದಂತೂ ನಿಜ ಪದ್ಮಿನಿ. ಅರ್ಥ ಮಾಡ್ಕೋ. ಅಕ್ಕ, ನೀನ್ ಇದಕ್ಕೆ ಒಪ್ಪಿದ್ರೆ ನನ್ ಮನ್ಸಾರೆ ಒಪ್ಪಿನೇ ರಿಷಿ ಅವ್ರನ್ನ ಮದ್ವೆ ಆಗ್ತೀನಿ ಕಣೆ. ನಿನ್ಗೇನ್ ಹುಚ್ಚಿಡ್ದಿದ್ಯಾ ಪೂರ್ವಿ? ಈ ತಾಳಿ ಶಕ್ತಿ ಏನು ಅಂತ ಗೊತ್ತಿದ್ದಲೆ ನೀನ್ ಇದನ್ನ ಕಡ್ಗಣಿಸ್ತಿದ್ಯಾ ಕಣೆ. ಆ ಸತ್ಯವಾನ್ ಸಾವಿತ್ರಿ ಯಮುನ್ ಜೊತೆ ಹೋರಾಡಿ ತನ್ನ ಗಂಡನ್ನ ಉಳಿಸ್ಕೊಂಡ್ಲು. ಅವಳಿಗೆ ಈ ಶಕ್ತಿ ಕೊಟ್ಟಿದೆ ಈ ತಾಳಿ ಕಣೆ. ಅಂತ ತಾಳಿನ ನೀನ್ ಕುತ್ತಿಗೆಯಿಂದ ತೆಗೆಯಕ್ ಹೊರಟಿದ್ಯಲ್ಲ ಅಕ್ಕ. ಈ ರೀತಿ ಉದಾಹರಣೆಗಳನ್ನ ನಾನು ಬೇಕಾದಷ್ಟು ಕೊಡ್ಬೋದು. ತಾಳಿ ಶಕ್ತಿಗಿಂತ ಪ್ರೀತಿ ಶಕ್ತಿ ದೊಡ್ಡದು ಅಂತ ನಾನು ಹೇಳ್ಬೋದು ಕಣೆ. ಆದ್ರೆ ನೀನ್ ಈ ರೀತಿ ಹಠ ಹಿಡ್ದಿರೋದ್ರಿಂದ ಅದ್ಯಾವುದು ನೀನ್ ಕೇಳಿಸ್ಕೊಳಕಿಲ್ಲ ಅಂತ ನನಗೆ ಗೊತ್ತು. ಅಕ್ಕ, ನಿನ್ನ ಹೆಂಗ್ ಕೇಳ್ಕೋಬೇಕೋ ನನಗೆ ಗೊತ್ತಾಗ್ತಿಲ್ಲ. ನಿನ್ ದಮ್ಮಯ್ಯ ಕಣೆ. ಈ ತಾಳಿನ ಕಟ್ಟಿಸ್ಕೊಂಬಿಡೆ. ಅಪ್ಪ, ಅಮ್ಮಾಜಿ ಹೋದ್ರು. ಪದ್ದು, ಪೂರ್ವಿ, ಅಮ್ಮಾಜಿ ಏನಾರ ನಮ್ಮನ್ನ ಇಲ್ಲಿ ನೋಡಿದಿದ್ರೆ ಅಷ್ಟೇ. ಅದಕ್ಕೆ ಹೇಳಿದ್ದು ಅತ್ಯವ, ಅಮ್ಮಾಜಿಗೆ ಆಘಾತ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸತ್ಯನೂ ಹೇಳ್ದೆ. ಎಂಗೇಜ್ಮೆಂಟ್ನು ನಿಲ್ಸಕ್ಕಾಗ್ದೆ, ಸುಮ್ಮನೇನು ಇರೋಕ್ಕಾಗ್ದೆ ಒತ್ತಾಡ್ತಿದ್ದೀನಿ. ನಾನು ನಂದನ್ ಫ್ರೆಂಡು, ತುಂಬ ದಿನ ಆಗಿತ್ತು ಮಾತಾಡಿಸಿ, ಹಾಗೆ ಮಾತಾಡ್ಸ್ಕೊಳೋಣ ಅಂತ ಬಂದಿದ್ದೆ. ನೀನು ನಂದನ್ ಫ್ರೆಂಡ್ ಅಲ್ವಾ? ಅವತ್ತು ನಮ್ಮ ಮನೆಗೆ ಬಂದಿದ್ದೆ. ಹೌದು ಅಮ್ಮಾಜಿ, ನಾನು ಇದೇ ವಿಷಯ ಹೇಳೋಣ ಅಂತಲೇ ನಾನು ಅವತ್ತು ಬಂದಿದ್ದು. ಆದರೆ ನಂದನ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನನಗೆ ಬೈದು ಕಳಿಸ್ಬಿಟ್ಟ. ನೋಡು, ನೀನು ತುಂಬ ಜಾಸ್ತಿ ಮಾತಾಡ್ತಿದ್ಯಾ. ಇವತ್ತು ನಡೀತಾ ಇರೋ ನಿಶ್ಚಿತಾರ್ಥದ ಹುಡುಗಿ ಬಗ್ಗೆ ಸುಮ್ಮನೆ ಇಲ್ಲ ಸಲ್ಲದ ಅಪವಾದ ಮಾಡಬೇಡ. ನಾನು ಇಲ್ಲದೆ ಇರೋದನ್ನು ಹೇಳ್ತಿದ್ದೀನ? ಇಲ್ಲ ಅಮ್ಮಾಜಿ, ಇರೋ ವಿಷಯನ ತಿಳ್ಕೊಂಡೇ ಮಾತಾಡ್ತಾ ಇದ್ದೀನಿ. ನಾನು ನಿಮಗೆ ಅರ್ಧ ಸತ್ಯ ಮಾತ್ರ ಹೇಳಿದ್ದೀನಿ. ಪೂರ್ತಿ ಸತ್ಯ ಕೇಳಿಸ್ಕೊಳ್ಳೋ ಧೈರ್ಯ ಇದೆಯಾ ನಿಮಗೆ? ಏನದು? ಪೂರ್ವಿಗೆ ಈಗಾಗಲೇ ಮದುವೆ ಆಗಿದೆ ಅಂತ ಹೇಳದ್ನಲ್ಲ, ಯಾರ ಜೊತೆ ಅಂತ ಗೊತ್ತಾ ನಿಮಗೆ?